ಕಾರ್ಮಿಕರು ಮತ್ತು ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡಿ ಈ ಸ್ಟ್ರೈಕ್ ಯಶಸ್ವಿ ಮಾಡಿದ್ರು ಅಂದ್ರೆ ಅದು ಎಲ್ಲ ನಮ್ಮ ಬೇಡಿಕೆಗಳು ಈಡೇರ್ತವೆ. ಮತ್ತು ಈ ಕೋರ್ಟ್ ಏನು ಆದೇಶ ಮಾಡೈತಿ, ಈಗ ಕೋರ್ಟ್ ಅಂದ್ರೆ ನಮ್ಮ ದೇಶದಾಗ ನ್ಯಾಯ ಸಿಗೋದಂದ್ರೆ ಕೋರ್ಟ್ನಾಗ ಎಲ್ಲ ಬಡವರಿಗೆ ನ್ಯಾಯ ಸಿಗೋದಂದ್ರೆ ಅದಕ್ಕೆ ಆ ಕೋರ್ಟು ಈ ಥರ ನಮ್ಗೆ ಅನ್ಯಾಯ ಮಾಡ್ತಾರೆ. ಈಗ ಸರ್ಕಾರ ನಮಗೆ ಕೊಡ್ಬೇಕಾಗಿದ್ದು ಕೊಡಲಿಲ್ಲ ಅಂದ್ರೆ ಈ ಥರ ಮಧ್ಯಂತರ ನಮಗೆ ಸ್ಟ್ರೈಕಿಗೆ ಬಂದ್ ಮಾಡಿಸೋದು ಇದನ್ನು ಈ ಥರ ಮಾಡ್ತಾರಂದ್ರೆ ಅದನ್ನು ಗೌರ್ಮೆಂಟಿಗೆ ಆರ್ಡ್ರ್ ಮಾಡಿ ನಮಗೆ ಕೊಡಿಸ್ಬೋದಲ್ಲ ಕೋರ್ಟ್ಲಿಂದ ಬಡವರಿಗೆ. ನಾವು ಕೇಳೋದಿಷ್ಟೇ, ಈಗ ಹೋದ ಸಲ ಸ್ಟ್ರೈಕ್ ಮಾಡಿದಾಗೂ ನಮಗೆ ಇದೇ ಥರ ಕೋರ್ಟ್ ಆರ್ಡ್ರ್ ಮಾಡಿ ಅದನ್ನು ಬಂದ್ ಮಾಡಿದರು. ಮತ್ತು ಈ ಥರ ಕೋರ್ಟ್ ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಅದನ್ನು ಸರ್ಕಾರಕ್ಕೆ ಇದನ್ನು ಆರ್ಡ್ರ್ ಮಾಡಿಸ್ಕೇಸಿ ಅವ್ರದ್ದೇನು ಬೇಡಿಕೆ ಐತೆ ಕೊಡ್ರಿ, ಜನಗಳಿಗೆ ತೊಂದರೆ ಕೊಡಬೇಡ್ರಿ, ಅವ್ರ ಬೇಡಿಕೆ ಏನೈತೆ ನೀವು ಬಗೆಹರಿಸ್ಕೊರಿ ಸರ್ಕಾರದವ್ರು ಅವ್ರ ಜೋಡಿ ಯೂನಿಯನ್ ಜೋಡಿ ಬಗೆಹರಿಸ್ಕೊಂಡು ಕೊಟ್ಬಿಟ್ರೆ ಇದು ಸ್ಟ್ರೈಕ್ನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರ? ಕೊನೆಯದಾಗಿ ಸರ್ಕಾರಕ್ಕೆ ಹೇಳೋದಿಷ್ಟೇ, ನಮ್ಮ ಬೇಡಿಕೆ ಏನೈತೆ ಅದನ್ನು ಈಡೇರಿಸ್ರಿ, ನಮ್ಮ ಸಮಸ್ಯೆ ಅವು ಏನೇನದಾವು ಎಲ್ಲ ಈಡೇರಿಸಿದ್ರೆ ಮುಗೀತು, ನಮ್ಮದೇನದು ಅಭ್ಯಂತರ ಇಲ್ಲ. ನಾವು 12 ತಾಸು ದುಡಿಯಾಕೆ ತಯಾರಿದ್ವಿ, ಯಾಕಂದ್ರೆ ದುಡಿಯಾಕೆ ಬಂದೀವಿ, ಇಲ್ಲೇ ದುಡಿತೀವಿ. ನಮ್ಮ ಬೇಡಿಕೆ ಏನೈತೆ ಅದನ್ನು ಕೊಡ್ರಿ ಅಂತೀವಿ ಅಷ್ಟೇ. ಸರ್ ಇನ್ನೊಂದು ದಯವಿಟ್ಟು ನಿಮ್ಗೆ ಹೇಳೋದಂದ್ರೆ ಈ 4 ವರ್ಷಕ್ಕೊಮ್ಮೆ ಬರೀ ಇದೇ ಹಾಡನ ಆಗ್ಯದ ಸರ್. 25 ವರ್ಷದಿಂದ ನಾವು ಕೆಲಸ ಮಾಡಕತ್ತೀವಿ, 30,000 ಸಂಬಳ ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನು 4 ವರ್ಷಕ್ಕೊಮ್ಮೆ ಯಥಾವತ್ತಾಗಿ ಅದು ಎಷ್ಟೇ ಪರ್ಸೆಂಟ್ ಕೊಡಲಿ ಯಥಾವತ್ತಾಗಿ ಅಗ್ರಿಮೆಂಟ್ ಮಾಡೋಂಗೆ ಒಂದು ಕಾನೂನು ಮಾಡಿಕೊಡ್ರಿ. ಕಾರ್ಮಿಕರು ಸಹಾಯಕತ್ತಾರೆ ಇದರಿಂದ, ಹೌದಲ್ರಿ? ಅದಕ್ಕೆ ಈ ಥರ ಮಾಡಬಾರ್ದು. ನಿಮ್ಮ ನೋವು ನಿಮ್ಮ ಕಣ್ಣೀರು ಅದು ಯಾರ ಬಂದು ಹೇಳೋರಿಗೆ ಐತಿ. ಇಂಥ ಪರಿಸ್ಥಿತಿ ಒಳಗೆ ದುಡಿಯೋರು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಕೇಳಿದ್ರು ಇಷ್ಟು ತ್ರಾಸು ಕೊಡ್ತಾರಪ್ಪ ಅಂತಂದ್ರೆ ಹೆಂಗೆ ದುಡಿಬೇಕು ಅನ್ನೋದಾಗ ಗೊತ್ತಾಗೋದು ನಮಗೆ. 25 ವರ್ಷದಿಂದ ಕೆಲಸ ಮಾಡಕತ್ತೀವಿ, 30-35 ಸಾವಿರ ರೂಪಾಯಿ ಕೈಯಾಗಿ ಬರ್ತವೆ. 3 ಮಕ್ಕಳು ಸಾಲಿ ಕಲಿಸ್ಬೇಕು, ಸಂಸಾರ ನಡೆಸ್ಬೇಕು, ದಿನಕ್ಕಿಲ್ಲ, ಜೀವನ ಹೆಂಗೆ ಮಾಡ್ಬೇಕು ನಾವು, ಹೌದಿಲ್ಲ? ಅದಕ್ಕೆ ದಯವಿಟ್ಟು ಈ ಯಾವುದೇ ಸರ್ಕಾರ ಬರಲಿ 4 ವರ್ಷಕ್ಕೊಮ್ಮೆ ಯಥಾವತ್ತಾಗಿ ಎಷ್ಟೇ ಪರ್ಸೆಂಟ್ ಕೊಡಲಿ ಅವರು. ಇವ್ರು ಯಾವ ಯೂನಿಯನ್ದವರು ವಿಶ್ವಾಸ ನೀಡಬಾರ್ರಿ, ಯೂನಿಯನ್ದವ್ರಿಂದ ಬೆನ್ನೆತ್ತಿ ನಾವೆಲ್ಲ ಹೇಳ್ತಿದ್ದೀವಿ. ಅದಕ್ಕೆ ದಯವಿಟ್ಟು ಯಾವುದೇ ಸರ್ಕಾರ ಬರಲಿ 4 ವರ್ಷಕ್ಕೊಮ್ಮೆ ಯಥಾವತ್ತಾಗಿ ರಾಜ್ಯ ಸರ್ಕಾರ ನೌಕರಿ ಇರಲಿ, ಯಾವುದೇ ಸಂಘ ಸಂಸ್ಥೆಗಳಿಗೆ ನೀವು ಹೆಂಗೆ ಕೊಡ್ತೀರಿ ಯಥಾವತ್ತಾಗಿ ಹೆಂಗೆ ಕೊಡ್ರಿ, ಸ್ಟ್ರೈಕ್ ಮಾಡೋಕೆ ಬಿಡಬಾರ್ರಿ ದಯಮಾಡಿ. ಇದನ್ನು ನಾವು 25 ವರ್ಷದಿಂದ ನೋಡೋಕತ್ತೀನಿ, ಯಾವ ಸರ್ಕಾರ ಬಂದ್ರೂ ಇದೇ ಥರನೇ ಮಾಡೋದು. ಇದು ಏನು ಕತ್ತಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಏನೂ ವ್ಯತ್ಯಾಸ ಇಲ್ಲ ಸರ್. ನಮ್ಗೆ ಕತ್ತಿ ಕಿಮ್ಮತ್ತದ, ಇಲ್ಲಿ ಎಷ್ಟು ಒಳಗೆ ದುಡಿಯೋರಿಗೆ ಕಿಮ್ಮತ್ತಿಲ್ಲ. ತಾವೇ ಬಿಟ್ಟು ಹೋಗ್ಬೇಕು, ಆ ಪರಿಸ್ಥಿತಿ ಒಳಗೆ ಆಫೀಸರ್ ಕಾಡ್ತಾರೆ. ಅಲ್ಲ, ಚಿತ್ರಹಿಂಸೆ ಅಂದ್ರೆ ಇಂಥವ್ರೇ ನೋಡ್ರಿ ಇದು ಎಲ್ಲ ಮಾಡೋದು. ಸಂಘದವ್ರು ಮಾಡ್ತಾರೆ, 12 ಸಂಘದವ್ರಿಗೆ ಕೊಡ್ತಾರೆ, ಈ ಗಾಡಿ ನಿಂದ್ರಿಸ್ತೀವಿ, ಪನಿಷ್ಮೆಂಟ್ ನಮಗೆ. ಅಧಿಕಾರಿಗಳು ಒಬ್ರು ಸಪೋರ್ಟ್ ಇಲ್ಲ. ಇವತ್ತಿನ ಸಂಬಳದಾರ ಬರುತ್ತಾ ನಿಮಗೆ? ಹೆಂಗೆ ಸಂಬಳ ದುಡಿದ್ರೆ ಬರ್ತದೆ ಸರ್, ಬಿಟ್ಟರೆ ಬರೋಲ್ಲ. ದುಡಿದ್ರೆ ಬರ್ತದೆ. ಆಫೀಸರ್ ಒಳಗೆ ಸುಮ್ಮನೆ ಕುತ್ಕೊಂಡು ಪಗಾರ ತಿಂತಾರೆ. ಹೆಂಗಾರ ನೌಕರಿ ಮಾಡ್ಬೇಕಿಲ್ಲಿ, ಸಂಸಾರ ಹೆಂಗೆ ನಡೆಸೋದು? ದಿನಕ್ಕಿಲ್ಲ, ತ್ರಾಸು ಭಾಳ ಕೊಡ್ತಾರೆ ರೀ. ಕಡೆದಾಗಿ ಸರ್ ಸರ್ಕಾರಕ್ಕೆ ಏನಂತ ಮಾತು ಹೇಳ್ತೀರಾ? ಯಾಕಂದರೆ ನಿಮ್ಮ ಧ್ವನಿ ಬರೀ ಮುಷ್ಕರ ಎಲ್ಲೋ ಅಂತಾರೆ, ಅವ್ರು ಎಲ್ಲೋ ಕೂತಿರ್ತಾರೆ, ನೀವೆಲ್ಲೋ ಅಂತ ಮುಷ್ಕರ ಮಾಡ್ತಿರ್ತೀರಾ ಸರ್. ನಮ್ಮದು ಏನು ಮುಷ್ಕರ ಮಾಡ್ಬೇಕನ್ನೋದು ಉದ್ದೇಶ ಇಲ್ಲ, ಏನಿಲ್ಲ. ಕಾನೂನುಬದ್ಧವಾಗಿ ನಮಗೆ ಕೊಡಬೇಕಾಗಿದ್ದು ನ್ಯಾಯವನ್ನು ಕೊಟ್ಟರೆ ಸಾಕು. ಅದರ ಮೇಲೆ ನಾವು ಏನೂ ಕೇಳಲ್ಲ. ನಾವು ದುಡಿಯೋಕ್ಕೂ ಇದ್ದೀವಿ, ದುಡಿಯೋಕ್ಕೂ ಬಂದಿದ್ದೀವಿ, ದುಡಿತೀವಿ. ಹಗಲು ರಾತ್ರಿ ಯಾವಾಗೂ ಕೇಳಿದ್ರೆ ನಾವು ದುಡಿತೀವಿ. ನಮ್ಗೆ ಸರಿಯಾದ ಟೈಮಿಗೆ ರಜಾ ಕೊಡಲ್ಲ, ಬಟ್ ನಾವು ದುಡಿಯೋಕೆ ಬಂದಿದ್ದೀವಿ, ದುಡಿತೀವಿ. ನಮ್ದು ಏನು ಕೊಡಬೇಕು ಅವ್ರು ಅದು ಕೊಟ್ಟರೆ ಸಾಕು. ಎಲ್ಲರೂ ಒಂದು ಸಂಘಟನೆ ಇರಲಿ, ಒಂದು ಕಾಂಗ್ರೆಸ್ ಇರಲಿ, BJP ಇರಲಿ, ಅವರು ನಮಗೆ ಯಾವ ಟೈಮಿಗೆ ಏನೇನು ಕೊಡ್ಬೇಕು ಅದು ಒಂದು ಕೊಟ್ಟರೆ ಸಾಕು. ಅದ್ರ ಮೇಲೆ ನಾವು ಏನೂ ಕೇಳಲ್ಲ ಸರ್. ಕೊಡ್ಬೇಕಾಯ್ತು ಅಷ್ಟೇ ಕೊಡಲಿ, ಅದು 1 ರೂಪಾಯಿ ಕೊಡಲಿ, 8 ಕೊಡಲಿ, ಅಷ್ಟೇ ಕೊಟ್ಟರೆ ಸಾಕು ಸರ್. ಅದ್ರ ಮೇಲೆ ಏನೂ ಬೇಡ. ನಮ್ಮದು ಕೇಳೋದು ಒಂದೇ, ನಮಗೆ ಕೊಡೋದು ಕೊಟ್ಟು ನಿಮ್ಗೆ ಹೆಂಗೆ ಬೇಕು ನಂಗೆ ಯೂಸ್ ಮಾಡ್ಕೊಳ್ಳಿ, ನಾವು ದುಡಿತೀವಿ, ನೀವು ಕೊಡ್ರಿ ಅಷ್ಟೇ. ಅದು ಒಂದೇ ಕೇಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.